ರೈಕ್ವ ಇಮಾನಿ ಷಕ್ಷತಾನಿ ಗವಾವದನ ಸಹ ಖತ್ತ ಅನ್ವಿಷ್ಯ ನಾವಿದ ಪ್ರತ್ಯಯಾಯ ತಗುಂಹೋವಾಚ ಯತ್ರಾರೆ ಬ್ರಾಹ್ಮಣಸ್ಯ ಅನ್ವೇಷಣ ತದೇದಮರ್ಚೇತಿ ಅರ್ಥ ವೃಕ್ಷಗೆ ಅರ್ಥ ಹುಡುಕುವುದು ಗದವು ಸಹ ಕ್ಷತ್ತ ಆ ಸೂತನು ಅನ್ವಿಷ್ಯ ಹುಡುಗ ನಗರದೆಲ್ಲ ಸುತ್ಕೊಂಬಂದ ಎಲ್ಲ ಪಟ್ಟಣ ನೋಡ್ಕೊಂಬಂದ ಎಲ್ಲ ಕಡೆ ಸುತ್ಕೊಂಬಂದ ನಾವಿದಂ ಸ್ವಾಮಿ ನಾನು ಪಾಲಿಲಿಲ್ಲ ಕಾಣಲಿಲ್ಲ ಯಾರು ಹೇಳ್ತಿದ್ರೋ ಏನೋ ಎಲ್ಲಿದಾನೋ ಅವನು ರೈಕ್ವ ನನಗಂತೂ ಸಿಗ್ಲಿಲ್ಲಪ್ಪ ನಂಗಂತೂ ಕಾಣಲಿಲ್ಲ ಅಂತ ಹೇಳಿ ಪ್ರತ್ಯಯ ವಾಪಸ್ ಬಂದ್ಬಿಟ್ಟ ತಗುಮೋವಾಚ ಆ ಕ್ಷತ್ನಂತ ಮತ್ತೆ ಹೇಳ್ದ ರಾಜ ಅರೇ ಯಾ ಎತ್ತ ಬ್ರಾಹ್ಮಣ ಎಲ್ಲಿ ಬ್ರಾಹ್ಮಣ ಹುಡ್ಕೋಬೇಕು ಗೊತ್ತ ನನಗೆ ನಗರದಲ್ಲಿ ಹುಡ್ಕೋದು MG ರೋಡ್ ಹುಡ್ಕೋದ ಎಲ್ಲಿ ಹುಡ್ತೀಯ ನೀನು ಬ್ರಾಹ್ಮಣನ ಹುಡ್ಕೋದ ನದಿ ತೀರ ಹಳ್ಳಿ ಗ್ರಾಮ ಅಲ್ಲಿ ಹೋಗು ಅಲ್ಲಿ ಸಿಗ್ತಾರೆ ಅಂತಂದ ಅದೇನು ತತ್ತ ಅನ್ನ ತತ್ತ ಅಂತ ಏನಮ್ಮನೆ ಈ ರೈಕನ್ನು ಅರ್ಥಾನ ಹೊಂದು ಹುಡುಕು ಹೋಗಿ ನೋಡು ಅಂತಂದ ಸಹ ಖತ್ತ ನಗರಂ ಗ್ರಾಮಂಚ ಗತ್ವಾ ಅನ್ವಿಷ್ಯ ರೈಕನ್ನಾವಿದಂ ನವ್ಯಜ್ಞಾಶಿಷಂ ಪ್ರತ್ಯಯಾಯ ಪ್ರತ್ಯಾಗತವಾನ್ ಆ ಕ್ಷತ್ರುವು ಅನ್ನ ಸೂತನು ಆ ನಗರವನ್ನು ಗ್ರಾಮವನ್ನು ಸುತ್ಕೊಂಡು ಬಂದು ನೋಡ್ಕೊಂಡ್ ಬಂದ ಎಲ್ಲೂ ಸಿಗ್ಲಿಲ್ಲ ಸ್ವಾಮಿ ಎಲ್ಲೂ ಕಾಣ್ಲಿಲ್ಲ ಎಂಬುದಾಗಿ ಅವನು ವಾಪಸ್ ಬಂದ್ಬಿಟ್ಟ ಪ್ರತ್ಯಾಗತವಾನ್ ರಾಜನ ಹತ್ರಕ್ಕೆ ವಾಪಸ್ ಬಂದ್ಬಿಟ್ಟ ತಮ್ಮೋವಾಚ ಕ್ಷತ್ತಾರ ಆ ಮರಳಿ ಬಂದಂತಹ ಕ್ಷತ್ರನ ಕೂತು ಮತ್ತೆ ರಾಜ ಹೇಳ್ದ ಅರೇ ಯತ್ನ ಬ್ರಾಹ್ಮಣಸ್ಯ ಬ್ರಹ್ಮವಿದಃ ಏಕಾಂತೆ ಅರಣ್ಯ ನದೀ ಪುಲಿನಾದೋ ನಿಮಿತ್ತ ದೇಶೇ ಅನ್ವೇಷಣ ಅನುಮಾರ್ಗಣಂ ಭವತಿ ತತ್ತತ್ರ ಏನಂ ರೈಕಂ ಅರ್ಚ ಋಚ್ಛ ಗಚ್ಚ ತತ್ರ ಮಾರ್ಗಣಂ ಕುರು ಇತ್ಯರ್ಥಃ ಅರೆ ಅಯ್ಯ ಎಲ್ಲಿ ಬ್ರಾಹ್ಮಣರಾದ ಬ್ರಹ್ಮಜ್ಞಾನಿಗಳ ಏಕಾಂತವಾಸವಾದ ಜಾಗ ಇರುತ್ತೋ ಬ್ರಹ್ಮಜ್ಞಾನಿಗಳು ಬ್ರಾಹ್ಮಣರು ಏಕಾಂತದಲ್ಲಿ ಇಷ್ಟಪಡ್ತಾರೆ ಇಲ್ಲಿ ಅರಣ್ಯ ನದಿ ಪುಳಿದ ನದಿ ದಡದಲ್ಲಿ ತೆಗೆದು ಮರಳಿನ ಹೊಟ್ಟು ಒಂದು ಹೊಟ್ಟು ಅಲ್ಲ ಏನಂತಾರೆ ಮರಳಿನ ಇದು ಅದಕ್ಕೆ ಹಾಗೇವಲ್ಲ ಹೊಟ್ಟು ನದಿ ಮರಳ ಒಟ್ಟು ಮಳದ ಒಟ್ಟಿನ ಮಳದ ಒಟ್ಟು ಮರಳು ಸೇರುವ ಜಾಗ ಕಾಡು ನದಿ ದಂಡೆ ಮರಳ ಮೇಲೆ ಅಲ್ಲೆಲ್ಲ ಏಕಾಂತ ಜಾಗದಲ್ಲಿ ಅವ್ರು ಕೂತಿರ್ತಾರೆ ಕಣಪ್ಪ ಅಲ್ಲಿ ಹೋಗಿ ಹುಡ್ಕೋ ಅಲ್ಲಿ ಹುಡುಕಿ ಬಂದು ನೋಡ್ಕೊಂಬ ಅಲ್ಲಿ ಗೊತ್ತಾಗ್ತಾರೆ ಎಂಬುದಾಗಿ ಅವನನ್ನ ಕಳಿಸ್ದ ಅದೇನಮ್ಮನೆ ಅವನನ್ನ ಈ ರೀತಿಯ ಅರ್ಚನ ಹುಡುಕು ರುಚ್ಛ ಹೊಂದು ಗಚ್ಚ ಹೋಗು ಅಲ್ಲಿ ಮಾರ್ಗಣ ಕೊಡು ಅನ್ವೇಷಣೆ ಮಾಡು ಹುಡುಕುವ ಹೋಗು ಇನ್ನೊಂದ್ಸಲ ಹೋಗು ಅಂತ ಹೇಳಿ ಮತ್ತೆ ಇನ್ನೊಂದ್ಸಲ ಕಳಿಸ್ಕೊಟ್ಟ ಸಹ ಅಶಶ್ಚಾಚ್ಛಕಟಸ್ಯ ಪಾವಾನಂ ಕಷಮಾಣಂ
ಉಪೋಪವಿವೇಶ ತನ್ಮಾಭ್ಯುವಾದ ತನ್ನು ಭಗವಃ ಸೈಗ್ವಾರೈಕ್ವೈತಿ ಅಹಗ್ರಹ್ಯರಾ ಇಹ ಪ್ರತಿಜಜ್ಞೆ ಸಹ ಖ್ಯತ್ತ ಅಭಿಜಮಿಜ ಪ್ರತ್ಯಯಾಯ ಅಹಂ ಸಹ ಅಂದ್ರೆ ಅವನು ಯಾರೋ ಆ ಕ್ಷತ್ರು ಶಕಟಸ್ಯ ಅಧಸ್ತಾತ್ ಗಾಳಿಯ ಕೆಳಗಡೆ ಪಾಮಾನ ಕಷಮಾನ ಕಜ್ಜಿಯನ್ನು ತುರಿಸ್ತಾ ಇದ್ದಂತೆ ಕಜ್ಜಿ ಆಗಿತ್ತು ನೀ ಕಜ್ಜಿ ಆಗಿತ್ತು ಕಜ್ಜಿಯನ್ನು ಕೆಲ್ಸ್ಕೊಳ್ತಾ ಇದ್ದ ಅವನ ಹತ್ತ ಬರು ಉಪವೇಶ ಅವನು ಅಲ್ಲೇ ವಾಯು ಸಂವರ್ಗೋಪಾಸನೆ ವಾಯು ದೇವತೆ ಚರ್ಮೇಂದ್ರಿಯ ಅಜ್ಞಾನ ದೇವತೆ ಅವನಿಗೆ ಆ ಕಾಯಿಲೆ ನಿಗ್ರಹಾಚಾರ ಸಂವರ್ಗ ವಿದ್ಯೆ ಸಾಕ್ಷಾತ್ಕಾರ ಮಾಡ್ಕೊಂಡವನು ಭಾರಿ ಇದು ಅವನು ಸ್ಪರ್ಶೇಂದ್ರಿಯಕ್ಕೆ ಅವನೇ ಅಭಿಮಾನಿ ದೇವತೆ ಅವನಿಗೆ ಈ ಕಾಯಿಲೆ ಅಂತಂದ್ರೆ ಏನ ಕಾಯಿಲೆಗೂ ಆ ದೇವತೋಪಾಸನೆಗೂ ಸಂಬಂಧವೇ ಇಲ್ಲ. ಆ ಕಜ್ಜಿ ಮನುಷ್ಯನಿಗೆ ಮಗಳನ್ನ ಕೊಡ್ತಾರೆ ಎಲ್ಲಾ ಕಜ್ಜಿ ಕಷಮಾಣ ಕೆರ್ಕೋತಾ ಇದ್ದಾರೆ ಕೆರ್ಕೊಂಡು ಇದ್ ಮಾಡ್ತಿದ್ದ ಔಷಧಿ ಹಚ್ಚಿಲ್ಲ ಏನು ಮಾಡಿಲ್ಲ ಡಿಪ್ಸ್ ಅಲಿಕ್ಕಿಲ್ಲ ಎಂತದ್ದು ಇಲ್ಲ ಕಾಣುತ್ತೆ ಕ್ವಾಡ್ರಿಡಮ್ ಇಲ್ಲ ಎಂತದ್ದು ಇಲ್ಲ ಅಂದ್ಬಿಟ್ಟು ಹೇಳ್ದಂತೆ ಯಾರೋ ಆ ಸೂತ ತೊಮ್ಮನು ನೀವೇ ಅಲ್ವೇ ಹೇ ಭಗವ ಪೂಜ್ಯರೇ ಸೈಗ್ವಾ ರೈಕ್ವಾ ಅಂತಲ್ಲ ನೀವೇನ ಸೈಗ್ವಾ ರೈಕ್ವಾ ಹೌದು ಕೊಳೋ ನಾನೇ ಕೊಳೋ ಏನೋ ಅಂದಂತೆ ಹಗ್ಗು ಕ್ಷರ ನಾನೇ ಕೊಳೋ ಏನ್ ಬೇಕು ನನಗೆ ಏನು ಅಂತ ಉಡಾಸಿ ಮಾತಾಡ ಹಗ್ಗು ಕ್ಷರ ಪ್ರತಿಜ್ಞೆ ಹೌದು ಕೊಳೋ ನಾನೇ ಅಂತ ಸಹ ಓ ಸರಿ ಸಿಕ್ಕಿದ ಅಂತ ಹೇಳ್ಬಿಟ್ಟು ಏನು ಮಾತಾಡಿದ್ರೆ ವಾಪಸ್ ಓಡೋದ ಯಾರು ಕೆಟ್ಟ ರಾಜ ಹೇಳ್ತೀನಿ ಹೋಗ್ಬಿಟ್ಟು ರಾಜ ಏನೋ ಮಾಡ್ಕೊಳ್ಬಿಟ್ಟು ಹುಡ್ಕೊಂಬಂದೆ ಸದ್ಯ ಸಿಕ್ತಲ್ಲ ಅಂತ ಆಂಜನೇಯ ಸೀತೆ ಹುಡ್ಕೊಂಬಂದಂಗೆ ಹುಡ್ಕೊಂಬಂದ ಐಗ್ವಾರಕ್ಕನ್ನ ಹುಡ್ಕೊಂಬಂದು ಸಿಕ್ತಾ ಅಂತ ಹೇಳ್ಬಿಟ್ಟು ಬಂದು ಹೇಳ್ಬಿಟ್ಟ ಇತ್ಯುಕ್ತ ಕ್ಷತ್ತ ಅನ್ವಿಷ್ಯ ತಂ ಬಿಜನೆ ದೇಶೇ ಅಧಸ್ತಾಚ್ಛಕಟಸ್ಯ ಗಂತ್ರ್ಯಾಃ ಪಾಮಾನಂ ಖರ್ಜೂಂ ಕಷಮಾಣಂ ಕಂಡೂಯಮಾನಂ ದೃಷ್ಟ್ವಾ ಅಯಂ ನೂನಂ ಸೈಗ್ವಾರೈಕ್ವೈತಿ ಉಪಸಮೀಪೆ ಉಪವಿವೇಶ ವಿನಯೇನ ಉಪವಿಷ್ಟವಾನ್ ಈ ರೀತಿ ಹೋಗ ಮತ್ ಹೊಟ್ಕೊಂಡಾರ ಹಳ್ಳಿ ಕಡೆ ಹೋಗ ನದಿ ಕಡೆ ಹೋಗ ನದಿ ಪುಡಿನ ಅರಣ್ಯ ಕಡೆ ಹೋಗು ಅಂತಂದ ಆಯ್ತು ಮತ್ತೆ ಹುಡ್ಕೊಂಡು ಬಂದ ಅದು ಯಾವ ಜನರು ಇಲ್ಲ ಬಹಳ ವಿಜನ ದೇಶ ಒಬ್ರು ಜನ ಇಲ್ಲ ಒಂದ್ ಗಾಡಿ ಇತ್ತು ಗಾಡಿ ಕೆಳಗೆ ಕೂತಿದ್ದ ಶಕಟ ಆದ ಗಂತ್ರಿ ಹೋಗುವಂಥದ್ದು ಶಕಟಕ್ಕೆ ಗಂತ್ರಿ ಹೆಸರು ಅದ ಕೆಳಗಡೆ ಅದು ಮುರ್ಕಿ ಗಾಡಿ ಹರ್ಕಿ ಗಾಡಿ ಏನು ಅವನಿಗೇನ ಕೆಲ ಫುಟ್ಪಾತ್ ಮನೆ ಇಲ್ಲ ಬೀದಿ ಇಲ್ಲ ಚಿನ್ನಕ್ಕೆಲ್ಲ ಏನೇನೂ ಇಲ್ಲ ಈಗ ದೇವಸ್ಥಾನ ಖಾಲಿ ಆಗ್ಬಿಟ್ಟಿದ್ದು ನೋಡಿಲ್ಲ ಸಾಧ್ಯ ಇದಾಗಿದ್ಬಿಟ್ಟಿದ ಅವನು ನೋಡ ಐಶ್ವರ್ಯ ಬಂದಿದ್ದ ಕಾಮಾನ ಅಂದ್ರೆ ಖರ್ಜೂಮ್ ಅಂತ ಮೈಯೆಲ್ಲ ಇದು ದದ್ದಾಗಿತ್ತಲ್ಲಪ್ಪ ಹೇಳ್ತಾರೆ ಅವನು ಇದು ಇಸುಬು ಅಂತಾರೆ ಇದು ಎಲ್ಲ ಗಂದಿ ಆಗಿ ಕೆಂಪಾಗಿದೆ ಕಜ್ಜಾದೆ ಗುರುಗಳಾಗತ್ತೆ ಅದಕ್ಕೆ ಉಜ್ಜಿತಾ ಇದ್ದಂತೆ ಒಂದ್ ಇದಕ್ಕೆ ಮರಕ್ಕೋ ಇದಕ್ಕೆ ಸಿಗ್ತಾ ಇದ್ದ ಕೈ ಸಿಗ್ತಾ ಇದ್ದ ಹತ್ತಾ ಬರ್ತಿತ್ತು ಕೀ ಬರ್ತಿತ್ತು ಕಂಡೂಯಮಾನ ಚೆನ್ನಾಗಿ ಉಜ್ಜಿತಾ ಇದ್ದ ತೊಳ್ಕೊತಾ ಇದ್ದ ಮೈಯೆಲ್ಲ ಆಗ್ಬಿಟ್ಟಿದೆ ಬೆನ್ನು ಮುಖ ಕೈ ಕಾಲು ಎಲ್ಲ ಕಲ್ಲಾಗಿದೆ ಉಜ್ಜಿತಾ ಇದ್ದಾರೆ ಅದನ್ನು ಕಂಡು ಇವನೇ ಇರ್ಬೇಕು ಅಂದ್ಕೊಂಡ ಯಪ್ಪ ಅದೆಂಗ್ ಅನ್ಕೊಂಡಪ್ಪ ಮೈಯೆಲ್ಲ ಕಜ್ಜಿ ಆಗಿರೋದನ್ನ ಸಂವರ್ಗ ವಿದ್ಯೋಪಾಸಕ ಇರ್ಬೇಕು ಅಂದ್ಕೊಂಡು ಇವನೇ ಸೈಗ್ವಾರ ಅನ್ಕೊಂಡು ಹತ್ರಕ್ಕೆ ಬಂದು ಕೂತ್ಕೊಂಡ
ವಿನಯದಿಂದ ಕೂತ್ಕೊಂಡು ಯಾರು ಬೈದ್ ಬಿಡ್ತಾರೋ ಏನನ್ ಬಿಡ್ತಾರೋ ಅನ್ಕೊಂಡು ಎದ್ಕೊಂಡು ಹತ್ತ ಬಂದು ವಿನಯದಿಂದ ಕೂತ್ಕೊಂಡು ಸಂಚರೈಕಂ ಅಭ್ಯುವಾದ ಉಕ್ತವ. ಆ ರೈಕರನ್ನು ಕುರಿತು ಈ ಛತ್ತ ಈ ಮುಂದಿನ ಮಾತನಾಡ್ದ. ಏನಾಡ್ದ? ತ್ವಮಸಿ ಹೇ ಭಗವಃ ಭಗವನ್ ಸೈಗ್ವಾರೈಕ ಇತಿ. ತಾವೇ ಆಗಿದ್ದೀರಾ ಹೇ ಭಗವಂತ ಪೂಜ್ಯರೇ. ಬಂಡಿ ರೈಕ ಅಂತಲ್ಲ ಸಾಮಾನ್ಯನ ನೀವೇನಾದ್ರು. ನಾವು ಜಾತಿ ಬ್ರಾಹ್ಮಣ ಬ್ರಾಹ್ಮಣ ಹೇಗೆ ಬ್ರಾಹ್ಮಣನ ಚಂದ ಏನಲ್ಲ. ಬ್ರಾಹ್ಮಣ ಹುಡ್ಕೊಂಬ ಅಂತ ಬ್ರಾಹ್ಮಣ ಆಗಿರ್ಬೇಕು. ಏನ್ ಕಷ್ಟ ಸ್ಥಿತಿ ಬರ ಇದು. ಪೂಜ್ಯರೇ ಬೇರೆ ಗಾಡಿ ಪೂಜ್ಯರೇ ತಾವೇ ಕಣಪ್ಪ. ಸೈಗ್ವಾರೈಕ್ಪ ಬಂಡಿ ರೈಕ್ಪ ಅಂತಂತ ನೀವೇನಾ ಅಂತಂದ. ಏವಂ ಪೃಷ್ಟ ಅಹಮಸ್ಮಿ ಹಿ ಅರೇ ಇತ್ಯ ಅನಾದರೇ ಪ್ರತಿಜ್ಞೆ ಅಭ್ಯುಗತವಾನ್. ತಿರಸ್ಕಾರ ತಾನೇ ಕಣೋ ಏನ್ ಬೇಕಾ ಅಂತ ಅನಾದರವಾಗಿ ಆ ವಿನಯದಿಂದ ಪೂಜ್ಯರೇ ಅಂದ್ಕೊಂಡು ಬಂದು ಸ್ವಾಮಿ ತಾವೇನ ಬಂಡಿ ರೈಕ್ವಾ ಅಂತ ಕೇಳಿದ್ರೆ ಏನೋ ಹೌದು ಕಣೋ ನಾನೇ ಕಣೋ ಏನ್ ಬೇಕಾದಿಗೆ ಅಂತ ಹೇಳಿ ತಿರಸ್ಕಾರದಿಂದ ನಾನೇ ಕಣೋ ಅಂತ ಅನಾದರದಿಂದ ಅವರು ಪ್ರತಿಜ್ಞೆ ಉತ್ತರ ಕೊಟ್ರು. ಅದು ಮೂಲದಲ್ಲ ಅನಾದರ ಅಂತ ಭಾಷೆಗೆ ಹೆಂಗ್ ಬರ್ಬೇಕು ಅನಾದರ ಅಂತ. ಹಂಗ ಆರಾಂದು ಆ ಪೃಥ್ವಿಯಲ್ಲೇ ಭಾಷೆಗೆ ತೆಗಿತಾ ಇದ್ದಾರೆ. ಆ ಪೃಥ್ವಿ ಇದೆಯಲ್ಲ ಭರ್ಸರಾರ್ಥ ಪೃಥ್ವಿ. ಆದ್ರಿಂದ ನಾನೇ ಕಣೋ ಏನೋ ಎಂದು ಕೋ ಎಂಬುದಾಗಿ ಆ ರೈಕ್ವ ತನ್ನನ್ನು ಪರಿಚಯ ಮಾಡಿಕೊಟ್ಟ. ಹೌದು ಕಣೋ ನಾನೇ ಕಣೋ ಬಂಡಿ ರೈಕ್ವ ಅಂತಂದ. ಸಹ ತಂ ವಿಜ್ಞಾಯ ಅವಿದಂ ವಿಜ್ಞಾತವಾನಸ್ಮಿ ಇತಿ ಪ್ರತ್ಯಯಾಯ ಪ್ರತ್ಯಾಗತಃ ಇತ್ಯರ್ಥಃ. ಅವನನ್ನು ಕಂಡುಕೊಂಡವನಾಗಿ ತಿಳಿದವನಾಗಿ ಸಿಕ್ತೋ ಗೊತ್ತಾಯ್ತು ತಿಳಿಯಿತು ಎಂಬುದಾಗಿ ಅಂದ್ಕೊಂಡು ವಾಪಸ್ ಬಂದ. ಎಲ್ಲಿಗೆ? ರಾಜನ ಹತ್ರಕ್ಕೆ. ರಾಜ ಒಳ್ಳೆ ಪೋಷಾಕಿಂದ ಇದ್ದಾನೆ, ಒಳ್ಳೆ ಪೈಜಾಮ ಹಾಕೊಂಡಿದ್ದಾನೆ, ಒಳ್ಳೆ ಮಂಡಿವರೆಗೂ ಜುಬ್ಬ ಹಾಕೊಂಡಿದ್ದಾನೆ, ಅಂಗಿ ಹಾಕೊಂಡಿದ್ದಾನೆ, ಫುಲ್ ಕಪ್ ಹಾಕಿದ್ದಾನೆ, ಖಡ್ಗ ಇದೆ, ಎಲ್ಲ ಇದೆ, ಪೇಟ ಇದೆ, ಕಿರೀಟ ಇದೆ, ಎಲ್ಲ ಇದೆ. ಎಲ್ಲ ಮಜಬೂತ ಇದೆ ರಾಜ. ಅವನು ಇನ್ನು ಖರ್ಜು ಕಹಿಬಾರದು ಎಲ್ಲ ಕಸೂರಿಕೆ ಒಣ ಹಚ್ಕೊಂಡ್ಬಿಟ್ಟಿದೆ ಮೈಗೆಲ್ಲ. ಒಣ ಹಚ್ಕೊಂಡು ಕೆಟ್ಟ ವಾಸನೆ, ಆ ಕಜ್ಜಿ ವಾಸನೆ ಹೋಗಕ್ಕಾಗಲ್ಲ. ಅಲ್ಲಂತ ಕೂತ್ಕೊಂಡ್ಬಿಟ್ಟಿದ್ದಾನೆ. ಸಿಗ್ತಾ ಇವನು ಅಂತ ಇದನ್ನು ಕೇಳ್ಕೊಂಡು ರಾಜ ಏನ್ ಮಾಡ್ದ? ತದು ಜಾನುಷಿ ಪೌತ್ರಾಯಣ ಷಟ್ಶತಾನಿ ಗವಾಂ ನಿಷ್ಕಂ ಅಶ್ವತರಿ ರಸಂ ತದಾದಾಯ ಪರಿಚಕ್ರಮೇ ಅಭ್ಯುವಾದ. ಆಗಲೇ ಆ ತಕ್ಷಣವೇ ಜಾನುಶ್ರುತಿ ಎಂಬುವ ರಾಜ ಪೌತ್ರಾಯಣನು 600 ಹಸುನ ಆ ಕೊಟ್ಟಿಗೆ ಹೊರಗೆ ತೆಗೆಸಿದ್ದಂತೆ. ಒಳ್ಳೆ ಪ್ರಥಮ ವಯಸ್ಕ ಗುಡ್ಡ, ಇದು 3 ವರ್ಷ ಬರೋದು, ಒಳ್ಳೆ ಜಷ್ಟಪಟ್ಟದ 600 ಹಸು. ಒಂದು ಕಂಠಹಾರ, ನಿಷ್ಕಾನ ಕಂಠಹಾರ, ಒಳ್ಳೆ ಅಗಲದ್ದಾಗಿರ್ತಕ್ಕಂತಹ ಇದು. ಅದಕ್ಕೆ ಪದಕ ಇರೋದು ಬಹಳ ದೊಡ್ಡದಾಗಿರೋದು. ಜುಗಮ್ಮೆ ಅದೇ 80 ಗ್ರಾಮ 100 ಗ್ರಾಮ ಇದೆ ಕಂಠಹಾರ. ಅಶ್ವಚರಿ ರಸ, ಹೇಸಕಚ್ಚ ರಸ ಬೇರೆ. ಅಯ್ಯಪ್ಪ ಅದ್ಯಾಕೋ ಅಶ್ವಚರಿ ರಸ, ಹೇಸಕಚ್ಚ ರಸ ಇಷ್ಟನ್ನು ತೆಗೆದುಕೊಂಡು ಪರಿಚಕ್ರವೇ ಬೆಳೆದಾರ್ದ ಅಭ್ಯುವಾದ. ಆ ಹೇಳ್ದ, ರೈಕು ಹತ್ರ ಹೇಳ್ದ.
ತತ್ತತ್ತ ಋಷೇಃ ಗಾರ್ಹಸ್ಥ್ಯಂ ಪ್ರತಿ ಅಭಿಪ್ರಾಯಂ ಬುದ್ಧ್ವಾ ಧನಾರ್ಥಿತಾಂಚ ಊಹ ಏವ ಜಾನಶ್ರುತಿಃ ಪೌತ್ರಾಯಣಃ ಚಕ್ಷತಾನಿ ಗವಾಂ ನಿಷ್ಕಂ ಕಂಠಹಾರಂ ಅಶ್ವತರೀರಥಂ ಅಶ್ವತರೀಭ್ಯಾಂ ಯುಕ್ತಂ ರಥಂ ತದಾದಾಯ ಧನಂ ಗೃಹೀತ್ವಾ ಪುಂಜಕ್ರಮೇಣ ರೈಕಂ ಗತವಾನ್. ಆ ಋಷಿಯು ಗೃಹಸ್ಥನಾಗಬೇಕು ಅಂದ್ಕೊಂಡಿದ್ದಾನೆ ಅಂತ ತಗೊಂಡಿದ್ದಾನೆ. ಹೆಂಗ್ ಗೊತ್ತಾಯ್ತಪ್ಪ ರಾಜನಿಗೆ? ಅವನು ಗೃಹಸ್ಥನಾಗಬೇಕು ಅಂತ ಅನ್ಕೊಂಡಿದ್ದಾನೆ ಅನ್ನೋದನ್ನು ಕೂಡ ತಿಳಿದವನಾಗಿ ಬೇರೆ ಯಾರೋ ನಿಮ್ ಕಾಲ ತಗೊಂಡಿದ್ದಾನೆ ಅಂತ ರಾಜ. ಗೃಹಸ್ಥನಾಗಬೇಕು ಅನ್ಕೊಂಡಿದ್ದೆ ಅವ್ನು ದುಡ್ಡು ಬೇಕಾಗತ್ತೆ ಅಂತ ಹೇಳಿ ಧನಾರ್ಥಿತ ತುಂಬಾ ದುಡ್ಡು ಬೇಕಾಗತ್ತೆ ಅಂತ ಹೇಳಿ ಒಂದು 600 ಹಸು ಜಾನಶ್ರುತಿಯು ತಿಳಿದವನಾಗಿ ಪೌತ್ರಾಣಿ 600 ಹಸುಗಳನ್ನು, ಒಂದು ಕಂಠಹಾರವನ್ನು, ಅಶ್ವತರಿ ಹೇಸಕತ್ತೆಯಿಂದ ಕೂಡಿದಂತಹ ರಸ ಇಷ್ಟನ್ನು ಮತ್ತು ಧನಂಚ ಒಂದಷ್ಟು ದುಡ್ಡು ವರಾಹ ಒಂದು ಚೀಲದಲ್ಲಿ 1,00,000 2,00,000 ಇಟ್ಕೊಂಡಿದ್ದಾನೆ ಮಜಾ ಮಾಡ್ಲಿ ಅಂತ. 50,000 ಇಷ್ಟನ್ನು ಇದ್ಕೊಂಡು ರೈಕೊಂಬ ಹತ್ತಕ್ಕೆ ಹೋದ. ಪಂಚಗತ್ತ ಅಭ್ಯುವಾದ ಅಭುಕ್ತವಾನ್. ಅವನತ್ತಕ್ಕೆ ಹೋಗ್ಬಿಟ್ಟು ಅವನಿಗೆ ಹೋಗಿ ಈ ರೀತಿ ಹೇಳ್ದ. ಈ ಮುಂದಿನ ಮಾತನ್ನು ಕೂಡ ಆಡ್ದ. ಏನ್ ಮಾತಾಡ್ದ? ರೈಕ್ವಾ ಇಮಾನಿ ಷಟ್ಶತಾನಿ ಗವಾಂ ಅಯನ್ನಿಷ್ಕೋ ಅಯಮಶತ್ರೀರಥೋ ಹನುಮ ಏತಾಂ ಭಗವೋ ದೇವತಾ ವಿಷಾಧಿ ನಾಂ ದೇವತಾ ಉಪಾಸ್ಯೈತಿ. ಅಯಂ ಅಯಂ ಅಶ್ವತರೀರಥಃ ಅನು ಮಾ ಏನಂ ಹನುಮ ಏತಾಂ ಭಗವಃ ದೇವತಾ ಶಾಧಿ ಯಾಂ ದೇವತಾ ಉಪಾಸ್ಯೆ. ರೈಕನೇ ನೋಡಪ್ಪ, ಈ 600 ಹಸು ಈ ನಿಂಗೋಸ್ಕರ ತಂದಿದ್ದೀನಿ ನೋಡು. ಕಂಠಹಾರ ನೋಡಿಲೆ ಕಂಠಹಾರ ಇದು ನಿಂಗೆ, ಇದನ್ನು ಕೊಡ್ತೇನೆ. ನೆಲಕ್ಕೆ ತೋರಿಸ್ತಾ ಇದ್ದಾನೆ, ಹಾಸ್ಯ ಪಡ್ತಾ ಇದ್ದಾನೆ. ಕಂಠಹಾರ ನೋಡು, ಇದು ಕಂಠಹಾರ, ಇದು ನಿಂಗೆ. ಈ ಐಶ್ವರ್ಯ ರಸ ಇದೆಯಲ್ಲ, ಇದರದು ನಿಂಗೆ. ಯಾವ ದೇವತೆಯನ್ನ ನೀನು ತಿಳಿದಿದ್ದೀಯೋ ಉಪಾಸನೆ ಮಾಡಿದೀಯೋ ಆ ದೇವತೆ ನನಗೆ ಉಪದೇಶ ಮಾಡಪ್ಪ, ಹೇಳಪ್ಪ ಅಂತ ಅಲ್ಲ. ಅನ್ಬಿಡ ಜಾಡಿಸ್ಕೊಂಡ್ಬಿಟ್ಟ ಅವನು. ಹುಡುಗಿ ತರದೇನ ಏನೇನು ಹೇಳ್ತಿದ್ದಾರೆ ಮಗನೇ. ಯಾವ್ದು ಬೇಕೋ ಅದಿಲ್ಲ, ಎಲ್ಲ ಏನಕ್ಕೆ ಹೋಗ್ ನೋಡಿ ಕೊಡವ ಶುದ್ಧ ಹೋಗು ನಾನು ಓಡಿಸ್ಬಿಡ್ತಾರೆ. ಹೇ ರೈಕ್ವ ಗವಾಂ ಷಟ್ಶತಾನಿ ಇಮಾನಿ ತುಭ್ಯಂ ಮಯಾ ಆನೀತಾನಿ ಅಯನ್ನಿಷ್ಕಃ ಅಶ್ವತರೀರಥಶ್ಚ ಅಯಂ. ರೈಕ್ವನೇ, ಈ 600 ಹಸುಗಳು ಇದನ್ನು ನಿನಗೋಸ್ಕರ ತಂದಿದ್ದೀನಿ. ನೋಡು, ಈ ಕಂಠಹಾರ ಮತ್ತು ಈ ಅಶ್ವತರೀರಥ ಹೇಸಕತೆಯನ್ನು ಕೊಡುವಂತ ರಸ ಇಷ್ಟನ್ನು ತಂದಿದ್ದೀನಿ. ಏತದ್ ಧನವಾದ ಸ್ವ, ಈ ದುಡ್ಡು ತಗೊಂತ ಒಂದು ಚೀಲ ಕೊಟ್ಟ, ಈ ದುಡ್ಡು ತಗೋ. ಭಗವಃ ಅನುಷಾದಿ ಚ ಮೇ ಮಾಂ ಏತಾಂ ಯಾಂಚ ದೇವತಾಂ ತ್ವಂ ಉಪಾಸ್ಯೆ. ತಾವು ಯಾವ ದೇವತೆಯನ್ನು ಉಪಾಸನೆ ಮಾಡುತ್ತಿರುವಿರೋ ಆ ದೇವತಾ ವಿಚಾರ ನಂಗೆ ಹೇಳಿ ಉಪಾಸನೆ ಮಾಡೋದು ತಿಳಿಸ್ಕೊಡಿ ಅಂದೆ. ತದ್ದೇವತೋಪದೇಶೇನ ಮಾಂ ಅನುಷಾದಿ ಚರ್ತಃ. ಆ ದೇವತೋಪದೇಶವನ್ನು ಮಾಡೋದ್ರ ಮೂಲಕ ನಿಮ್ಗೆ ಅನುಶಾಸನೆ ಮಾಡಿ ನಿಮ್ಗೆ ಉಪದೇಶ ಕೊಡಿ, ನಂಗೆ ಹೇಳ್ಕೊಡಿ ಅಂತ ಈ ರೀತಿಯಾಗಿ ಅವನು ಹೇಳ್ದ. ಚೆನ್ನಾಗಿ ಉಪದೇಶ ಮಾಡ್ಬೇಕು ಅಂತ. ಯಾಕೆಂದ್ರೆ ಉಪದೇಶ ತೆಗೆದುಕೊಳ್ಬೇಕಾದ್ರೆ, ಉಪದೇಶ ಮಾಡ್ಬೇಕಾದ್ರೆ ಚೆನ್ನಾಗಿ ಕೊಟ್ಟು ಉಪದೇಶ ತಗೊಳ್ಬೇಕು ಅಂತ. ವೀರ್ಯೋಚ್ಚರವಾಗತ್ತಂತೆ. ಎಷ್ಟು ಕೊಟ್ಟು ನಾವು ಉಪದೇಶ ತಗೊಳ್ತೀವೋ ಅಷ್ಟು ಆ ಮಂತ್ರ ವೀರ್ಯೋಚ್ಚರವಾಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅದಕ್ಕೆ ಹೋಗಿ ದುಡ್ಡಿನ ತಾನೆ ಬಂದವರು, ಶುಶ್ರೂಷೆಯಿಂದ ಬಂದಿಲ್ವಲ್ಲ. ಶುಶ್ರೂಷೆಯಿಂದ ಬಂದಿದೆ, ಏನು ಕೊಡ್ಬೇಕಾಗಿಲ್ಲ. ಶುಶ್ರೂಷೆ ಮಾಡಿದ್ರೆ ಆಯ್ತು. ಶುಶ್ರೂಷೆ ವಿದ್ಯೆ ಎಲ್ಲಕ್ಕಿಂತ ಹೆಚ್ಚಿಂದು ಅದು.
ದುಡ್ಡಿಗಿಂತ ಶುಶ್ರೂಷೆ ಹೆಚ್ಚು. ಆದ್ರೆ ರಾಜನಿಗೆ ಶುಶ್ರೂಷೆ ಮಾಡೋ ಟೈಮ್ ಇಲ್ಲ, ಇಷ್ಟವೂ ಇಲ್ಲ. ದುಡ್ಡಿದೆ, ಬೇಕಾಷ್ಟು ಕೊಡ್ತೀನಿ, ತಗೋ, ಹೇಳ್ಕೊಡು. ಸಮೂಹ ಪರಪ್ರತ್ಯುವಾಚ ಹಾರೇ ತ್ವಾ ಶೂದ್ರ ಅಹ ಅಹ ಹಾರೆ ಅಹ ಹಾರೇ ತ್ವಾ ಶೂದ್ರ ತವೈವ ಸಹ ಗೋಭಿರಸ್ಥಿತಿ ತದಃ ಪುನರೇವ ಜಾನುಷ್ಠಿಃ ಪೌತ್ರಾಯಣಃ ಸಹಸ್ರಂದವಾಂ ನಿಷ್ಕಂ ಅಶ್ವತರೀ ರಸಂ ದುಹಿತಂತರಾದಾಯ ಪರಿಚಕ್ರಮೇ. ಅಯ್ಯಪ್ಪ, ಆಹಾರ ಎಲ್ಲಿದೆಯೋ? ಆಹಾರ ಎಲ್ಲಿದೆ? ಅಹ ಹಾರೇ ತ್ವಾ ಶೂದ್ರ ತವ ಏವ ಸಹ ಗೋಭಿಃ ಅಸ್ತು ಇತಿ ತತ್ ಉ ಅ ಪುನಃ ಏವ ಜಾನುಷ್ಯತಿಃ ಪೌತ್ರಾಯಣಃ ಸಹಸ್ರಂ ಭವಾನ್ ನಿಷ್ಕಂ ಅಶ್ವತರೀ ರಥಂ ದುಹಿತರಂ ತತ್ ಆದಾಯ ಪ್ರತಿಚಕ್ರಮೇ. ಅವನು ಮತ್ತೆ ಅವನು ಅಂದ್ರೆ ಇವನು ರೈಕ ಹೇಳ್ತಾ ಇದ್ದಾನೆ, ನೀನು ಕೊಟ್ಬಿಡ್ಬೇಕಲ್ಲ ಈಗ. ನಾನು ಹಸು, ನಿನ್ ಕಂಠಹಾರ ಈ ಕೊಟ್ಟಿದ್ದಕ್ಕೆ ಶೀಲಕ್ಕೆ ಕೊಟ್ಬಿಡ್ಬೇಕಾ? ಹೇ ಶೂದ್ರ ಅಂತ ಬೈತಾ ಇದ್ದಾನೆ. ಹೋಗು ಶೂದ್ರ ಅವಲ್ಲ. ಹೌದು, ತವೈವ ಸಹ ಗೋಭಿರಸ್ತು ಗೋಭಿ ತವೈವ. ಈ ಹಾರ ಇತ್ವ, ಹಾರ ಈ ಕಂಠಹಾರ ಇತ್ವ ಅಂದ್ರೆ ಗಾಡಿ ಎಲ್ಲವೂ ಕೂಡ ನಿನ್ ಜೊತೆ ಇಟ್ಕೋ, ನೀನೇ ಇಟ್ಕೋ. ಹೇಳ, ಹೋಗ್ ನಡಿ, ಎದ್ದೋಗಿಲ್ಲ ಬೈದ. ಅಹ ಅಂದ್ರೆ ಅಯ್ಯ, ಹಾರೇತ್ತು ಅಂದ್ರೆ ಹಾರದೊಡನೆ ಕೂಡಿಕೊಂಡಂತಹ ಗಾಡಿ ಅಂತ. ಇತ್ತು ಅಂದ್ರೆ ಗಾಡಿ, ಬಂಡಿ, ಯಶತಿರಸಕ್ಕೆ ಇತ್ತು ಆಯ್ತು ಅಂತಾರೆ. ಏ ಶೂದ್ರನೇ, ನಿನಗೆ ನೀನೇ ಇಟ್ಕೋ. ಕನ್ನಡ ಶುದ್ಧಿಗೆ ಏನಂತಾರಪ್ಪ, ಸಂಸ್ಕೃತ ಶೂದ್ರ ಇತರೆ ಅಷ್ಟೇ. ಇತರೆ ಶುದ್ಧಿಗೆ ಬರ ಇಲ್ಲ, ಸಂಖ್ಯೆ ಬಹಿಲ್ಲ. ಇಟ್ಕೊಳ, ನಿಂದೆಲ್ಲ ಗಾಡಿಯು ಕಂಠಹಾರ ಹಸು ಎಲ್ಲ ನೀನೇ ಇಟ್ಕೋ. ನಂಗೆ ಬೇಕಿಲ್ಲ, ಹೋಗ್ ಹೇಳೋಣ ಅಂತಂದ. ಆಮೇಲೆ ತದುಹ ಮತ್ತೊಮ್ಮೆ ಅವನು ಇನ್ನೊಂದ್ಸಲ ಆ ಜಾನುಶ್ರುತಿ ಏನ್ ಮಾಡ್ದ, 1000 ಹಸು ತಂದ. ಯಾಕೋ ಕಮ್ಮಿ ಆಯ್ತು ಅನ್ಸತ್ತೆ ಯಜಮಾನರಿಗೆ. 1000 ಹಸು ತಗೊಂಬಂದ. ಆಮೇಲೆ ಗವ, 1000 ಹಸು, ಅದು ದುಷ್ಕ, ಇದೇ ಕಂಠಹಾರ, ಅದೇ ಅಶ್ವತ್ಥ. ಆಮೇಲೆ ಮಗಳು, ಇದು ಫಡವಾದ, ಇದು ಫಡವಾಯ್ತು ಅವನಿಗೆ. ಒಳ್ಳೆ ಖುಷಿ. ಮಗಳನ್ನು ಕೊಡ್ತೀನಿ ಅಂತ ಬಂದ್ಬಿಟ್ಟ. ನೋಡು, ಈ ಮಗಳನ್ನು ಕೊಡ್ತಾ ಇದ್ದೀನಿ, 1000 ಹಸು ಇಟ್ಕೋ, ಇದನ್ನು ಕೊಟ್ಬೋದು. ಸದಾದಾಯ ಪ್ರಸಕ್ತ. ಅದನ್ನ ತೆಗೆದುಕೊಂಡು ಹೊರಟ ಅವನು ರಾಜ. ತಮ್ ಏವ ಮುಕ್ತವಂತಂ ರಾಜಾನಂ ಪ್ರತ್ಯುವಾಚ ಪರೋರೈಕ್ವಃ. ಪರೋರೈಕ ಇನ್ನೊಬ್ಬನಾದ ರೈಕನು ಈ ರೀತಿ ರಾಜನ ಕುರಿತು ಹೇಳಿದಂತಹ, ರಾಜನು ಈ ರೀತಿ ಹೇಳಿದಾಗ ಅದಕ್ಕೆ ಆ ರೈಕ ಈ ರೀತಿ ಹೇಳ್ತಾ ಇದ್ದಾನೆ. ಮತ್ತೊಬ್ಬನಾದ ರೈಕನು ಈ ರೀತಿ ಹೇಳಿದಂತಹ ರಾಜನಿಗೆ ಹೇಳ್ತಾ ಇದ್ದಾನೆ, ಅಹ ಇಚ್ಛೆಯಂ ನಿಪಾತೋ ವಿನಿಗ್ರಹಾರ್ಥಿಯೋ ಅನ್ಯತ್ರ. ವಿನಿಗ್ರಹಾರ್ಥಿಯೋ ಇವತ್ತು ಅನರ್ಸಕ. ಇನ್ನೊಂದು ಕಟ್ಟಾಕೋ, ಹತ್ತರ್ಸಕ್ಕೆ ಅಂದ್ರೆ ಬೇರೆಗಳು. ಇಲ್ಲಿ ಅನರ್ಥಕ ನಿಪಾತ ಅಂತ ಇದ್ದಾರೆ. ನಿಗ್ರಹಾರ್ಥಿ ಅಂದ್ರೆ ಅವನ ಕೀಳು ಮಾಡೋದಕ್ಕೆ, ಅವನ ನಿಗ್ರಹ ಮಾಡೋದು, ಹಠ ಒತ್ತರಿಸಕ್ಕೆ ಉಪಯೋಗಿಸುವಂತಹ ನಿಪಾತ ಬೇರೆ ಕಡೆಯಲ್ಲಿ. ಇಲ್ಲಿ ಮಾತ್ರ ಅನರ್ಥಕ ಅಂದ್ರು. ಈ ವಿಶೇಷಾರ್ಥ ಏನಿಲ್ಲ ಆಹಾನಕ್ಕೆ ಅಂದ್ಬಿಟ್ಟು. ಇದು ಅದೇ ಪೃಥಕ್ ಪ್ರಯೋಗ. ಅಲ್ಲಿ ತವೈವ ಬೇರೆ ಇದೆಯಲ್ಲ. ಆಮೇಲೆ ಏವ ಶಬ್ದವನ್ನು ಬೇರೆ ಪ್ರಯೋಗ ಮಾಡಿರೋದ್ರಿಂದ ಇಲ್ಲಿ ಮತ್ತೆ ಆಹಾರಕ್ಕೆ ಇನ್ನೊಂದು ಅರ್ಥ ಬೇಕಿಲ್ಲ, ಅನರ್ಥಕ ನಿಪಾತ ಮಾಡಬೇಡ ಅಂತ ಇದ್ದಾರೆ ಭಾಷಿಕರು.
ಹಾರಯಿತ್ವ ಹಾರೇಣ ಯುಕ್ತ ಇತ್ವಾ ಗಂತ್ರಿ ಶೇಯಂ ಹಾರಯಿತ್ವ ಗೋಭಿ ಸಹ ತವೈವ ಅಸ್ತು ತವೈವ ತಿಷ್ಠತು. ಹಾರದೊಡನೆ ಕೂಡಿದಂತಹ ಬಂಡಿನ ಗಾಡಿ ಏನಿದೆ ಅದರೊಡನೆ ಈ ಹಸುವು ಕೂಡ ಇಟ್ಕೊಂಡು ಎಲ್ಲ ನೀನೇ ಇಟ್ಕೋ. ಆ ಹಸು ನೀನೇ ಇಟ್ಕೋ, ಆ ಹಾರನ್ನು ಇಟ್ಕೋ, ಆ ಬಂಡಿನೂ ಇಟ್ಕೋ. ಹೋಗಿಲ್ಲ ಹೇಳ್ದ ಹೊಡೆದ ಹೋಗ್ ನಡಿ ಅಂದ. ರಾಜ ಅವನು ರಾಜನಿಗೆ ಧಿಕ್ಕರಿಸ್ತಾ ಇದ್ದಾನೆ. ಅಗ್ಗಡಿ ಅಂತ ಗೊತ್ತ. ಬ್ರಾಹ್ಮಣ ಧೈರ್ಯ ಉಪಾಸಕ ಏನ್ ಮಾಡ್ತೀವಿ ತಾಕತ್ತಿಂದ ಮಾಡು. ಏನ್ ಮಾಡಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ ಬ್ರಾಹ್ಮಣವನ್ನ. ಬಸ್ ಮಾಡ್ಬಿಡ್ತಾನೆ. ಪಾಮಾನ ಕಷಮಾನ ಮಾಡೋದು ಶಕ್ತಿ ಎಲ್ಲ ಇದೆ ಅವನಿಗೆ. ಕಜ್ಜಿಯಾಗಿದ್ರು ಶಾಪ ಗರ್ಭ ಕೊಡೋ ಶಕ್ತಿ ಇದೆ. ನಮ್ಮಮ್ಮ ಅಪರ್ಯಾಪ್ತೇನ ಕರ್ಮಾರ್ಥಂ ಅನೇನ ಪ್ರಯೋಜನ ಅಭಿಪ್ರಾಯ. ಅದನ್ನು ಹೇಳ್ಬಿಟ್ಟಂತೆ ಪರ್ಯಾಪ್ತ. ನಾನು ಬಹಳ ಸೋಮಯಾಗಾದಿಗಳು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅದೆಲ್ಲಕ್ಕೂ ಎಂತ ಇದ್ಯಾವ ಲೆಕ್ಕ ಕೊಡ್ತಿರೋದು ಸಾಕಾಗಲ್ಲ. ಕರ್ಮಕ್ಕೋಸ್ಕರ ಇಟ್ಕೊಂಡಂತಹ ಕಲ್ಪನೆಯಲ್ಲಿ ನೀನ್ ಕೊಡ್ತಾ ಇರೋದು ಮೈನೇ ಇಲ್ಲ. ಮೈನ್ ಯಾವ್ದ? ಸರ್ವಮಿಕರ್ಮ ಪತ್ನಿ ಸಂಬದ್ಧಂ. ಅದೇ ಇದೆ ಯಾತಕ್ಕೆ ತಗೊಂಡೋಗು. ಅದಕ್ಕೆ ಬಂದು ಬೇರೆ ಯಾವ್ದೋ ಹುಡುಗಿ ತೊಗೊಂಬಾರ್ದು. ನನ್ನ ಮಗ ಕೊಡಬಾರ್ದು. ಯಾವ್ದೋ ಒಂದು ಹುಡುಗಿನ ಕೊಂಡ್ಕೊಂಡ್ಬಂದು ರಾಜನಿಗೆ ಹೇಳಿದ್ರೆ ಬರ್ದು ಆಮೇಲೆ ಕೊಟ್ಬಿಟ್ಟ ತಗ. ಅಯ್ಯೋ ಕಜ್ಜಿ ಬುರ್ಕನಿಗೆ ಅಯ್ಯೋ ಹಚ್ಚಕ್ ಹೋಗಲ್ಲ. ಹುಡುಗಿ ಹೆಂಗ ನೋಡಿದ್ರೆ ಓಡುತ್ತಾ ಅದೆಲ್ಲ ದದ್ದಾಗಿದೆ, ಕರ್ಜೀವಾಗಿದೆ. ಇಸುಬು ಮುಯ್ಯಲ್ಲ. ಯಾರು ಮುಯ್ಯಲ್ಲ ಇಸುಬು ಆಗಿರೋ ಹುಡುಗಿನ ಮದುವೆ ಆಗ್ತಾರ. ಹುಡುಗಿ ತಗೊಂಡೋದ್ರೆ ಓ ಅಪ್ಪ ವಿಷ ತಗೋತೀನಿ ಅಂತಾರೆ. ಮತ್ತೆ ಇನ್ನೊಂದ್ಸಲ ಕೊಡ್ತೀನಿ ವಿಷ ತಗೋತೀನಿ ಅಷ್ಟೇ ಅಂತಂತಾರೆ ಹೊರತು ಏನ್ ಮಾಡುದು ಅವ್ರು ಮಕ್ಕಳಲ್ಲ. ಆದ್ರೆ ಮಗಳು ಬಹಳ ಅಪ್ಪಂಗೆ ಬಹಳ ವಿಧಿ. ಅಪ್ಪ ಏನ್ ಹೇಳಿದ್ರು ಹೋಗ್ತಾರೆ. ಈ ಕಾಲದ ಹುಡುಗಿಯಲ್ಲ ಆ ಕಾಲದ ಹುಡುಗಿ. ಈ ಕಾಲದ ಹುಡುಗಿ ಇಲ್ಲೇ ಚಳ್ಳೆ ಹಂಚಿಸ್ಬಿಡ್ತಿದ್ದ ಅಪ್ಪಂಗು. ಆ ಅಪ್ಪಂಗೆ ಏನು ಮಾಡಕ್ಕಾಗಲ್ಲ. ಅಲ್ಲೇ ಏನ್ ಹೇಳ್ತಿದ್ಯ ನೀನು? ಬೇಕಾದ್ರೆ ನೀನ್ ಆಗೋ ಅಲ್ಲಿ ಅಷ್ಟೇ. ಏನ್ ಹೇಳ್ತೀಯ ಅವಾಗ ನೋಡಿ ನಾನು ಅಲ್ಲ. ಹಂಗೆ ಅಪ್ಪಗೆ ದಿಕ್ಕ ಕರ್ಮಕ್ಕೆ ಸಾಕಾಗದೆ ಇರತಕ್ಕದ್ದಾದ ಈ ಒಂದು ದುಡ್ಡಿನಿಂದ ನನಗೇನ್ ಆಗ್ಬೇಕಾಗಿಲ್ಲ. ಹೇ ಶೂದ್ರ ಅಂತ ಸಂಬೋಧನೆ ಮಾಡಿ ನಿನ್ಗೆ ನೀನೇ ಇಟ್ಕೊಂಡ. ನಾನು ರಾಜಾಸು ಕ್ಷತ್ರ ಸಂಬಂಧ ಅಲ್ಲ. ನೀನು ರಾಜನಲ್ಲೇನ್ರಿ? ಕ್ಷತ್ತ ಅಂತ ಸೂತ್ರನ ಹೇಳ್ತಾ ಇದೆ. ಅದಕ್ಕೆ ಶೂದ್ರ ಸಂಬೋಧನೆ ಮಾಡ್ಬಿಟ್ಟ. ಸಹ ಕ್ಷತ್ತಾರಂ ಉವಾಚ ಇತ್ಯುಕ್ತಂ. ಹಿಂದೆ ಸೂತ್ರನ ಕೂತ ಹೇಳ್ದ ಹೋಗಯ್ಯ ಹುಡ್ಕೊಂಬಾರೋ ಅಂತ ಹೇಳ್ದ. ಹೀಗಿರ್ಬೇಕಾದ್ರೆ ಅಷ್ಟು ಗೊತ್ತಿಲ್ವ ರಾಜನ ಶೂದ್ರ ಸಂಬೋಧನೆ ಮಾಡ್ತಿದ್ದಾರಲ್ಲ ಇದೇನಿದು ಅಂತ ಭಾಷಣ ಪ್ರಶ್ನೆ ಹಾಕೊಂಡ್ರು. ವಿದ್ಯಾಗ್ರಹಣಾಂಚ ಬ್ರಾಹ್ಮಣ ಸಮೀಪೋಪಗಮಾದ್. ಅಷ್ಟೇ ಅಲ್ಲ, ವಿದ್ಯೆಯನ್ನು ಗ್ರಹಣ ಮಾಡಕ್ ಹೋಗ್ತಾ ಇರೋದವನು ಶೂದ್ರನಾಗಿದ್ದ ಅಂತ ಹೋಗ್ತಿದ್ದ ವಿದ್ಯಾಗ್ರಹಣಕ್ಕೆ. ವಿದ್ಯೆಯನ್ನ ಉಪಾಸನೆ ತೆಗೆದುಕೊಳ್ಬೇಕು ಅಂತ ಹೇಳಿ ಬ್ರಾಹ್ಮಣ ಸಮೀಪಕ್ಕೆ ಹೋಗ್ತಾ ಇರೋದ್ರಿಂದ ಇದಂತ ಇವನು ಬ್ರಾಹ್ಮಣ ಕೂತ್ಕೊಂಡು ಇವನ್ನ ಶೂದ್ರ ಅಂತ ಹೇಳಿ ಸಂಬೋಧನೆ ಮಾಡ್ತಿದ್ದಾನೆ. ಯಾಕೆಂದ್ರೆ ಶೂದ್ರ ಸ್ಥಿತ ಅನಧಿಕಾರ. ಶೂದ್ರನೇ ಆಗಿದ್ದೆ ನಿಮ್ಗೆ ಅಧಿಕಾರವೇ ಇರ್ತಿರ್ಲಿಲ್ಲ ವಿದ್ಯೆಯಲ್ಲಿ. ಅಧಿಕಾರ ಇಲ್ಲದೆ ಅದನ್ನ ಹೆಂಗ್ತಾನೆ ನಂಗೆ ಹೇಳ್ಕೊಡು ಅಂತ ಕೇಳಕ್ ಹೋಗ್ತಾನೆ ಅವನು. ಸರಿಯಾಗ್ಲಿಲ್ವಲ್ಲ ಅಂತ. ಕಥಮಿದಂ ಅನನುರೂಪಂ ರೈಕ್ವೇಣ ಉಚ್ಯತೆ ಹೇ ಶೂದ್ರ ಐತಿ. ಹೀಗಿರ್ಬೇಕಾದ್ರೆ ಹೆಂಗೆ ಅನನುಗುಣವಾಗಿ ಆ ರೈಕ ಹೇಳ್ಬಿಟ್ಟ ಶೂದ್ರನೇ ಅಂತ ಈ ರೀತಿ ಸಂಬೋಧನೆ ಮಾಡಿದ್ನಲ್ಲ ಇತರೇನಿದ್ದ. ಇದಂಗೆ ಈ ಸಂಬೋಧನೆ ಮಾಡಕ್ ಬರುತ್ತೆ ಅವನಿಗೆ? ಸಂಬೋಧನೆ ಮಾಡಿ ಬರಲ್ವಲ್ಲ, ತಪ್ಪಾಯ್ತಲ್ಲ ಸಂಬೋಧನೆ ಮಾಡಿದ್ದು ಒಂದು ಪ್ರಶ್ನೆ. ಇದಕ್ಕೆ ಆಚಾರ್ಯ ಉತ್ತರ ಕೊಡ್ತಾರೆ. ತತ್ತಾಹುರ ಆಚಾರ್ಯ ಬಾದರಾಯಣಾಚಾರ್ಯ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅಂತ. ಕ್ಷತ್ರಿಯತ್ವಗತೆ ಶ್ಚೋತ್ತರತ್ವ ಚೈತ್ರ ಭೇದ ಲಿಂಗೋ 5. ಇದು ದ್ರವಿಡಾಚಾರ್ಯರಿರ್ಬಹುದೇ? 3:8 10 ಕನ್ನಡ ಭಾಷೆ ನೋಡಿ. ದ್ರವಿಡಾಚಾರ್ಯ ಯಾಕೆ ಹಾಕ್ತಾರೆ? ಬಾದರಾಯಣಾಚಾರ್ಯರು ವಿದ್ಯೆ ಬರ್ತಿದ್ಯಾ? 5ನೇ ಟಿಪ್ಪಣಿಲಿ ಕೊಟ್ಟಾರಲ್ಲ ಅದು. ಒಂದು 5 ನೋಡಿದ್ವಿ. ದ್ರವಿಡಾಚಾರ್ಯ ಇರಬಹುದೇ ಅಂತ ಬೆಳೆದಾರೆ ಸ್ವಾಮಿಗಳು.
ದ್ರವಿಡಾಚಾರ್ಯರು ಅವ್ರ ಗ್ರಂಥ ಅವ್ರ ಇದು ಏನು ಸಿಗಲ್ಲ. ಅದೇ ಬಾದರಾಯಣಾಚಾರ್ಯರು ಆದ್ರೆ ಅವ್ರು ಹೇಳಿದ್ದಾರೆ ಇವನು ಕ್ಷತ್ರಿಯನೇ ಹೊರತು ಶೂದ್ರನಲ್ಲ. ಕ್ಷತ್ರಿಯತ್ವಕತೆ ಚೋತ್ರತ ಚೈತ್ರಥೇ ಲಿಂಗ ಅಂತ ಹೇಳಿ ಬಾಣ ಸೂತ್ರವನ್ನ ಅವರು ಮಾಡಿರೋದ್ರಿಂದ ಅದನ್ನು ಬಾದರಾಯಣಾಚಾರ್ಯ ಪರಾಮರ್ಶೆ ಮಾಡಿರ್ಬೋದು. ತತ್ರಾಹುರ ಆಚಾರ್ಯ ಅಂತ. ಯಾಕಂದ್ರೆ ಹಂಸವಚನ ಶ್ರವಣಾತ್ ಶುರೇನಂ ಆವೇಶ. ಶೂದ್ರ ಅಂತ ಯಾಕಂದ ಅಂದ್ರೆ ಆ ಹಂಸದ ವಾಕ್ಯವನ್ನು ಕೇಳಿದ್ನಲ್ಲ ರಾಜ, ತಾನು ಹರ್ಮೇಶ್ವರಲ್ಲಿದ್ದಾಗ ರಾತ್ರಿ ಹೊತ್ತು ಹಾಕ್ಕೊಂಡು ಹೋಗ್ಬೇಕಾದ್ರೆ ಯಾವ ರೈಕಾಲಿಂಗ್ ಮಾತಾಡ್ತೀಯಲ್ಲ ನೀನ್ ಅಂತ ಲಕ್ಕ ಅಂತ ಹೇಳಿ ಹಂಸರು ತಿರಸ್ಕಾರವಾಗಿ ಮಾತಾಡಿದ್ದನ್ನು ಕೇಳಿ ಅವನಿಗೆ ಶೋಕವು ಉಂಟಾಯಿತು. ಶೋಕವು ಉಂಟಾದ ಶುಚ ಅಭಿದುದ್ರಾವ, ಶುಚಾವ ಅಭಿದುದ್ರುವೇ, ಅದನ್ನ ಶೋದ್ರ ಅಂತ. ಚೇನಾಸು ಶುಚಾ ಶುತ್ವಾ ಏಕಸ್ಯ ಮಹಿಮಾನಂಬ ಆದ್ರವತಿ ಋಷಿ ಆತ್ಮ ಪರೋಕ್ಷತಾಂ ದೋಷೇನ್ ಶೂದ್ರ ಇತ್ಯಾಹೇತಿ. ಆ ಕಾರಣದಿಂದ ಶೋಕದಿಂದ ಅದನ್ನ ರೈಕನ ಮಹಿಮೆಯನ್ನು ಕೇಳಿ ಇವು ನನಗಿಂತೂ ಮಹಿಮಾವಂತರು ತಮವಂತರು ಇದ್ದಾರೆ ಮೇಲೆ ಅವನಿಗೆ ಇದಾಗ್ಬಿಡ್ತು, ದುಃಖ ಆಗ್ಬಿಡ್ತು. ಕೇಳ್ಬಿಟ್ಟು ಆ ಶೋಕದಿಂದಲೇ ಓಡಿ ಬಂದ ಅನ್ನೋದನ್ನ ಆ ಋಷಿ ರೈಕ ನಿನ್ಗೆ ಪರೋಕ್ಷ ಜ್ಞಾನವಿದೆ ಅಂತ ತೋರ್ಸೋಕೋಸ ನಿನ್ಗೆ ಆ ಹಂಸ ಹೇಳಿದಕ್ಕೆ ಶೋಕ ಉಂಟಾಗಿ ಆ ಶೋಕದಿಂದ ನನ್ನ ಹತ್ರ ಬಂದಿದೆಯಾ ಅಲ್ವಾ ನೀನು? ಶುಚ ಅಭಿದುದ್ರವಾದಿ ಶೂದ್ರ ಅಂತ ಅರ್ಥ ಮಾಡ್ತಾ ಇದ್ದಾರೆ. ಶುಚ ಆದ್ರವತಿ ಋಷಿಯು ತನ್ನ ಪರೋಕ್ಷ ಜ್ಞಾನವನ್ನು ತೋರಿಸ್ತಾ ಇದ್ದಾನೆ. ಶೂದ್ರ ಅಂತ ಹೇಳಿ ಈ ರೀತಿ ಹೇಳ್ತಾ ಇದ್ದಾನೆ ಹೊರತು ಜಾತ್ಯ ಶೂದ್ರ ಅಲ್ಲ ಇವನು. ಗೊತ್ತು ಋಷಿಗೂ, ಇವನಿಗೂ ರೈಕನಿಗೂ ಗೊತ್ತು ಶೂದ್ರ ಅಲ್ಲ ಅಂತ. ಶೂದ್ರವದ್ವ ಧನೇ ನೈವ ಏನಂ ವಿದ್ಯಾಗ್ರಹಣಾಯ ಉಪಜಗಾಮಾನಚ ಶುಶ್ರೂಷೆಯ. ಶೂದ್ರ ಹೇಗೆ ದುಡ್ಡು ತಗೊಂಡ್ಬರ್ತಾನೋ ಆ ರೀತಿ ವಿದ್ಯೆ ಗ್ರಹಣಕ್ಕೆ ದುಡ್ಡು ತಗೊಂಡ್ಬಂದ ಅಂತ. ಆದ್ದರಿಂದ ಇವನು ಶೂದ್ರ ಅನ್ಸ್ಕೊಂಡ ಅಷ್ಟೇ ಹೊರತು ಶುಶ್ರೂಷೆಯನ್ನು ಬರಲಿಲ್ಲ. ಶುಶ್ರೂಷೆ ಮಾಡಿ ಸೇವೆ ಮಾಡ್ಕೊಂಡು ತಿಳ್ಕೊಂಡು ಹೋಗ್ತೀನಿ ಬಂದಿದ್ದೆ ಶೂದ್ರ ಬಂದು ಬೈತಿರ್ಲಿಲ್ಲ. ಶೂದ್ರ ಹೇಗೆ ದುಡ್ಡು ತಗೊಂಡ್ಬಂದು ಕೊಟ್ಟು ವಿದ್ಯೆ ಕರ್ಕೊಂಡು ಹೋಗ್ತಾನೋ ಆ ರೀತಿ ಬಂದ ಅಂತ. ಆ ಶೂದ್ರ ದುಡ್ಡು ತಗೊಂಡು ವಿದ್ಯೆ ಕರ್ಕೊಂಡು ಬರಲ್ಲಪ್ಪ. ಆ ವಿದ್ಯೆ ಕರ್ಕೊಂಡು ಬರ್ತಾನೆ ಶೂದ್ರ ದುಡ್ಡು ತಗೊಂಡ. ವೈದ್ಯ ಶಾಸ್ತ್ರ ಕಲಿಬೋದು, ಏನೋ ವೈದ್ಯ ಶಾಸ್ತ್ರ ಇನ್ನೊಂದು ಶಾಸ್ತ್ರ ಕಲಿಬೋದೇ ಹೊರತು ವೇದ ಉಪಾಸನೆನ ಬೈತಾ ಜನ ಶೂದ್ರನಂತೆ ಬಂದ ಅಂತ ಶುದ್ಧ ಆಗ್ಬಿಡ್ತಾರ. ಇದಕ್ಕೆ ಕಲ್ತ್ಕೊಳಕ್ಕೆ ಉದ್ದ ಬೇರೆ ವಿದ್ಯೆ ಕಲಿಯೋದಕ್ಕೆ ದುಡ್ಡು ತಗೊಂಡು ಹೇಗೆ ಬರ್ತಾನೋ ಹಾಗೆ ಗೊತ್ತಾ. ದುಡ್ಡು ತಗೊಂಡ್ ಬಂದ ಇವನು. ಶುಶ್ರೂಷೆ ಮಾಡ್ತೀನಿ ಬರ್ಲಿಲ್ಲ, ಸೇವೆ ಮಾಡ್ಕೊಂಡು ಕಲ್ತ್ಕೊಂಡು ಹೋಗ್ತೀನಿ ಬರ್ಲಿಲ್ಲ, ಶುಶ್ರೂಷೆಯಿಂದ ಕಲ್ತೀನಿ ಬಂದಲ್ಲ ಬರ್ಲಿಲ್ವಲ್ಲ, ಅದನ್ನ ಶೂದ್ರ ಇವನು ಅಂತ ಏನೋ ಒದ್ದಾಡ್ತಾ ಇದ್ದಾರೆ ಭಾಷೆಗಾರರು. ಮತ್ತು ಜಾತಿವ ಶೂದ್ರ ಐತಿ, ಜಾತಿಯಿಂದಲೇ ಶೂದ್ರನೇನಲ್ಲ ರಾಜ ಅಂತ ಒಂದ್ ತೀರ್ಮಾನ. ಅಪರೇಪನ ರಾಹು ಅಲ್ಪಂಧನ ಆಹೃತಂ ಇತಿ ಋಷಿವ ಏನಂ ಮುಕ್ತವಾನ್ ಶೂದ್ರ ಐತಿ. ವ್ಯಾಖ್ಯಾನ ಮಾಡ್ತಾರಂತೆ, ಯಾರು ಗೊತ್ತಿಲ್ಲ. ತುಂಬಾ ಕಮ್ಮಿ ದುಡ್ಡು ತಂದಲ್ಲ, ಸಿಟ್ಟು ಬಂದ್ಬಿಡ್ತು ಯಾರಿಗೆ, ಅದು ಶೂದ್ರ ಬೈದ ಅಂತ ಏನು ವ್ಯಾಖ್ಯಾನ. ಅಪರೇ ಕೆಲವರು ಹೇಳ್ತಾರೆ ಅಲ್ಪಂಧನಂ ಆಹೃತಂ ಅನೇನ, ಕಮ್ಮಿ ದುಡ್ಡನ್ನು ತಂದಿರುತ್ತಾನೆ ಎಂಬುದು ಸಿಟ್ಟಿನಿಂದ ಶೂದ್ರ ಅಂತ ಬೈದಿದ್ದಾನೆ ಅಷ್ಟೇ. ಸಿಕ್ಕಾಪಟ್ಟೆ ಸರ್ವ ಬಿಟ್ಟು ಕಲ್ಪ ತಂದಿದ್ದಾನೆ. ಎಂತ ಶೂದ್ರ ಹೋಗ ಕೊಡಲ್ಲ ಹೋಗ ಹೇಳ್ಕೊಡಲ್ಲ ಹೋಗ ಅಂತ ಬೈದ. ಋಷಿ ಮತಂ ಜ್ಞಾತ್ವಾ ಅಲ್ಲ ಲಿಂಗಂಚ ಬಹ್ವಾಹರಣೆ ಉಪಾದಾನ ಧನಸ್ಯೇತಿ. ಒಂದು ಗುರುತು ಇದೆ. ಆಮೇಲೆ ತುಂಬಾ ದುಡ್ಡು ತಂದ, 1000 ತಂದ, ಮಗಳನ್ನೂ ಕೊಟ್ಟ, ಗ್ರಾಮವನ್ನು ಕೊಟ್ಟ. ಆದ್ರಿಂದ ಇವನು ಕಮ್ಮಿ ದುಡ್ಡು ತಂದ, ಅದನ್ನು ಶೂದ್ರ ಬೈದ ಅಂತ ಈ ರೀತಿ ಇವಕ್ಕೆ ಅದನ್ನ ಅರ್ಥ ಮಾಡ್ತಾ ಇರುತ್ತೆ ಶಂಕರಾಚಾರ್ಯ ಹಿಂದೆ. ತದುಹ ಋಷೇರ್ ಮತಂ ಜ್ಞಾತ್ವಾ ಪುನರೇವ ಜಾನುಷಿತಿ ಪೌತ್ರಾಯಣೋ ಗವಾಂ ಸಹಸ್ರಂ.
ಅಧಿಕಂ ಜಾಯಾಂಚ ವಿಷೇರಭಿಮತಾ ದುಹಿತರಂ ವಿಮತಾಂ ಆತ್ಮನಃ ತದಾದಾಯ ಪಂಚಕ್ರಮೇ ಕಾಂತವಾನ್. ಆ ಋಷಿಯ ಮತವನ್ನ ಅಭಿಪ್ರಾಯವನ್ನ ತಿಳಿದವನಾಗಿ ಆ ಜಾನಶ್ರುತಿ ಮತ್ತೊಮ್ಮೆ 1000 ಹಸುವನ್ನು ಹೆಚ್ಚಾಗಿ ಅಂದ್ರೆ 600ಕ್ಕೆ 1000 ಹೆಚ್ಚೋ 600ಕ್ಕೆ ಹೆಚ್ಚಾಗಿ 1000 ನಾವು ಅಧಿಕ ಬಂದಿದೆ. ಸ್ವಾಮಿ ಟಿಪ್ಪಣಿ ಹನುಮ ಟಿಪ್ಪಣಿ ನೋಡಿ ಏನು ಅಲ್ಲ ಅಲ್ಲೇ ಕೊಡೋದಲ್ವ, ಹನುಮ ಟಿಪ್ಪಣಿ ಮತ್ತೆ ನೋಡ್ಬೇಕಾ? ಈಗ ಗೋಗಳನ್ನು ಹೆಚ್ಚಾಗಿ ತಂದನು, ಹಾರವನ್ನು ವರ್ಷವನ್ನು ಮುನ್ನಿನಂತೆ ತಂದನು, ತನ್ನ ಮಗಳನ್ನು ರೈಕರು ಹೆಂಡತಿಯಾಗಲು ತಂದನು. ಮೂದಲ್ಲಿ ನಿಷ್ಕಂ ಅಶ್ವತರಿ ರಥಂ ಎಂಬ ಮಾತು ಬಿಟ್ಟು ಹೋಗಿರಿ ಎಂದು ಕಾಣುತ್ತದೆ. ಮೂಲದಲ್ಲಿ ಭಾಷ್ಯದಲ್ಲಿ ಅಂತ ಅಧಿಕ ಅನ್ನೋದಕ್ಕೆ 600ಕ್ಕೆ ಹೆಚ್ಚಾದ 1000 ಅಂತ ಹೊಸ ಮಾಡ್ಬೋದು, 1000 ಹೆಚ್ಚು ಅಂತ ಮಾಡ್ಬೋದು. 600ಕ್ಕೆ 1000 ಹೆಚ್ಚು 1600 ಅಂತ ಮಾಡ್ಬೋದು. ಒಟ್ಟು ಹೆಂಡತಿಯನ್ನು ಕೂಡ ಋಷಿಗೆ ಅಭಿಮತವಾದ ಒಪ್ಪಿಗೆ ಆಗಿರ್ತಕ್ಕಂಥ ಹೆಂಡತಿಯಾಗುವುದಕ್ಕಾಗಿ ಮಗಳನ್ನು ಕೂಡ ತಂದು ಕೊಟ್ಟು ಪ್ರತಿಕ್ರಮ ಕಾಂತವ ಅಷ್ಟನ್ನು ತಗೊಂಡ್ಬಂದ್ಬಿಟ್ಟು ಎಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಜಗಮ್ಮಾಭ್ಯವಾದ ರೈಕ್ವ ಇಮ ಇದು ಸಹಸ್ರಂಗವ ಅಯಂ ನಿಷ್ಕೋ ಅಯವಶ್ಯತೆ ಸಹ ಇಯಂ ಜಾಯ ಅಯಂ ಗ್ರಾಮಃ ಯಸ್ಮಿನ್ನಾಸ್ಯೆ ಇತಿ ಇಯಂ ಯಸ್ಮಿನ್ನಾಸ್ಯೆ अन्यमा भगवशाधीति तस्याः मुखमुपोद्गृह्णन् वाच आजहार इमा शूद्रा अनेनैव मुखेन आलापयिष्यथा इति तैः ते रक्तवर्णानाम महावृषेषो यत्तास्मा उवाच तस्मै होवाच इदं सहस्रं गवाम् अयं तिष्ठः अयं अश्वतरी रथः इयं जाया अयं ग्रामः यस्मिन् आस्ते अनु एव मे भगवः शाधि इति तस्मै मुखम् उपोद्गृह्णन् उवाच आजहार इमाः शूद्रा अनेन एव मुखेन आलापयिष्यथाः इति ते अस्मै रैक्वर्णा नाम महावृषेषु यत्र अस्मै उवाच ಅವಾಗ ಹೇಳ್ದ ರಾಜ ರೈಕರೇ ಈ 1000 ಹಸು, ಈ ಕಂಠಹಾರ, ಈ ಅಶ್ವತರಿ ರಥ, ಈ ನಿನ್ ಹೆಂಡತಿ ನೋಡು, ಇವನ್ ಕರ್ಕೊಂಡ್ಬಂದಿದ್ದೀನಿ, ನಿನ್ ಹೆಂಡತಿಗಳು ಕಟ್ಕೋ ತಗೋ. ಅಯಂ ಗ್ರಾಮ ಎಲ್ಲಿ ಕೂತಿದೀಯೋ ಈ ಗ್ರಾಮ ಹಿಂಗೆ ಹಿಂಬಳೆ ಕೊಡ್ತಾ ಇದ್ದೀನಿ. ಆ ದೇವತೆ ಮತ್ತೆ ಉಪದೇಶ ಮಾಡೋ ಮಾರಾಯ, ತಿಳಿಸ್ಕೊಡಯ್ಯ, ಆ ದೇವತೆ ಬೇಕು ನನಗೆ ಅಂತಂದ. ಆವಾಗ ತಸ್ಯಾಹ ಆಕೆಯ ಮುಖವನ್ನು ನೋಡ್ತಾನೇ ಉಪದೇಶ ಮಾಡ್ದಂತೆ. ಚೆನ್ನಾಗಿತ್ತು. ಉಪ ಉದ್ಗುಣ
ಮುಪ್ಪಾದ ಸಮೀಪದಿಂದ ಉದ್ದುಕೊಂಡ ಆ ಹುಡುಗಿ ಕಲ ಬರ್ತಾರ ಈ ದೇವತೆಗೆ ಒಂದು ತಾಮಸಿಸ್ಬೇಡ ಹುಡುಗಿ ನೋಡ್ಕೊಂಡು ಹೇಳ್ತಾರ ಶಬ್ದಕ್ಕೆ ದ್ವಾರ ಅಂತ ಅರ್ಥ ಮಾಡಿದಾರೆ. ಆಕೆಯನ್ನೇ ದ್ವಾರವಾಗಿ ಇಟ್ಕೊಂಡು ಉಪ ಉದ್ಗುಂಡ ಅದನ್ನೇ ಪ್ರಧಾನ ಇಟ್ಕೊಂಡು ಇವಳು ಅದ ಓಕೆ ಅಂತ ಹಾಗೆ ಅರ್ಥ ಮಾಡಿದ. ಮುಖವನ್ನು ಉದ್ಗುಂಡ ಹಿಡ್ಕೊಂಡು ಅಂತ ಅರ್ಥ ಮಾಡಿಲ್ಲ. ಹಾಗೂ ಅರ್ಥ ಬರೋದು ಶಬ್ದಾರ್ಥ. ಆಶಿಕಾರ ಭಾರತ ಈ ಹುಡುಗಿಯನ್ನೇ ದ್ವಾರವನ್ನಾಗಿ ಮಾಡಿ ವಿದ್ಯೆಗೆ ದ್ವಾರವನ್ನಾಗಿ ಮಾಡಿಕೊಂಡು ಹೇಳ್ತಾರೆ ಆಜಹಾರ ತಗೊಂಬಾರಯ್ಯ ಶೂದ್ರ ಮತ್ತೆ ಇನ್ನೊಂದ್ಸಲ ಶೂದ್ರ ತಗೊಂಬಾರ ಇದ್ರ ಮುಖದಿಂದಲೇ ನೀನು ಕೇಳೋನಾಗು, ಇದ್ರ ಮುಖವಾಗಿ ಹೇಳ್ತೀನಿ, ಇವರನ್ನು ದ್ವಾರ ಇಟ್ಕೊಂಡು ಹೇಳ್ತೀರಿ ಅಂತಂದ. ರೈಕಪರ್ಣ ನಾಮ ಇವುಗಳು ರೈಕಪರ್ಣ ಅಂತ ಹೆಸರಾಯಿತು ಅವತ್ತಿಂದ. ರೈಕನ್ನು ಕೊಟ್ಬಿಟ್ಟಲ್ಲ, ಮಹಾವೃಷ ಅಂತ ಒಂದು ಇದು ಡಿಸ್ಟ್ರಿಕ್ಟ್, ಅಲ್ಲಿ ಒಂದು ಜಾಗ. ಯತ್ರಾಸ್ಮಿ ಎಲ್ಲಿ ಇವನು ವಾಸವಾಗಿದ್ನೋ ರೈಕ ಅವನನ್ನು ಅದು ಕೊಟ್ಟ. ಅವರಿಗೆ ಮುಂದೆ ವಿದ್ಯೆಯನ್ನು ಉಪದೇಶ ಮಾಡೋ ಶುರು ಮಾಡ. ನಾಳೆ ಹೇಳೋಣ ವಿದ್ಯೆ. निराकरणमस्तु निराकरणं मे स्तु